ಸಾರ ಪರಮಾತ್ಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂಡಿಸಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮನ್ ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜರ ಅಧಿಕಾರದ 8ನೇ ಕಲಶಿದೆ. ಏಕಜ್ಞಾಯಕ ಭಾವ ನಿರ್ಭರಮಃ ಸ್ವಾದಂ ಸಮಾಸಾದಯನ್ ಸ್ವಾದಂ ದ್ವಂದ್ವಮಯಂ ವಿಧಾತುಮಸಹ ಸ್ವಾಂ ವಸ್ತುವೃತ್ತಿಂ ವಿದನ್ ಆತ್ಮಾತ್ಮಾನುಭವಾನುಭಾವವಿವಶೋ ಭ್ರಶ್ಯದ್ವಿಶೇಷೋದಯಂ ಸಾಮಾನ್ಯಂ ಕಲಯನ್ ಕಿಲೈಷ ಸಕಲಂ ಜ್ಞಾನಂ ನಯತೆ ಕಥಾಂ. ಮುಂದಿನ ಪುಟ. ಅನುಭವ ಸಂಪನ್ನ ಆತ್ಮನು ಹೇಗಿದ್ದಾನೆ? ಏಕಜ್ಞಾಯಕ ಭಾವ ನಿರ್ಭರ ಮಹಾಸ್ವಾದಂ ಸಮಾಸದಯನ್. ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ, ಅದರಲ್ಲಿ ಅತ್ಯಂತ ಮಗ್ನತೆಯು, ಅದರಿಂದ ಆಗಿರುವಂಥ ಅನಾಕುಲ ಲಕ್ಷಣದ ಸೌಖ್ಯವು ಅದನ್ನು ಆಸ್ವಾದಿಸುತ್ತಿದ್ದಾನೆ. ಎಂಥ ಶಬ್ದ ಪ್ರಯೋಗ! ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ. ಇಂದಿನ ತನಕ ಬರೀ ವಿಕಲ್ಪದೊಳಗನ ಉಳಿದಿರುವಂಥ ಜ್ಞಾನ, ವಿಕಲ್ಪ ರೂಪವಾಗಿನ ಪರಿಣಮಿಸ್ತಾ ಇರುವಂಥ ಜ್ಞಾನ, ಅಭೇದ ವಸ್ತುವಿನಿಂದ ಭಿನ್ನಾಗಿ ಹೊರಗೆ ಬಂದಿರುವಂಥ ಜ್ಞಾನ ಈಗ ಭೇದವನ್ನು ಬಿಟ್ಟುಕೊಟ್ಟ ನಿಜ ವಸ್ತುವಿನೊಳಗ, ನಿಜ ದ್ರವ್ಯದೊಳಗ ಅಭೇದ ಆಗಿದರೆ ಒಂದು ಸಮಯ ಸಾಪೇಕ್ಷೆ ಇರಬಹುದು ಅಂಥೇಳಿ ನಿರ್ವಿಕಲ್ಪ ಏನು ಹೇಳಿದ್ರು? ಚೇತನ ದ್ರವ್ಯ. ನಿರ್ವಿಕಲ್ಪ ಚೇತನ ದ್ರವ್ಯ. ಮೂಲತಃ ದ್ರವ್ಯಂತೂ ಅಭೇದನ ಇದೆ. ಅದರಿಂದ ಗುಣಗಳಾಗಲಿ ಪರ್ಯಾಯಗಳಾಗಲಿ ಭಿನ್ನ ಇಲ್ಲವೇ ಇಲ್ಲ. ವಸ್ತುವನ್ನು ನೋಡಿದ ನಂತರ, ದ್ರವ್ಯವನ್ನು ನೋಡಿದ ನಂತರ, ಅರೆ ದ್ರವ್ಯ ಅಂಥೇಳಿ ಅದಕ್ಕೆ ಹೇಳ್ತಾರೆ, ಯಾವುದು ಗುಣಗಳನ್ನು ಅದರಿಂದ ಬೇರೆ ಮಾಡಲಿಕ್ಕೆ ಬರುವುದಿಲ್ಲ. ಅನಂತ ಗುಣಗಳ ಎಂದೂ ಚದುರಿ ಬೇರೆ ಬೇರೆ ಆಗಿ ಹೋಗುವುದಿಲ್ಲ. ಅನಂತ ಗುಣಗಳ ಪ್ರತಿಯೊಂದು ತನ್ನದೇ ಸ್ವಭಾವವನ್ನು ಬಿಟ್ಟುಕೊಡದೆ ಅಭೇದ ರೂಪದಿಂದ ಯಾವುದರಲ್ಲಿ ವಾಸ ಮಾಡ್ತವೆಯೋ ಅದಕ್ಕೆ ದ್ರವ್ಯ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಯಾವ ಅನಂತ ಗುಣ ಇದ್ದಾವೆ, ಪ್ರತಿಯೊಂದು ಗುಣ ತನ್ನ ಸ್ವಭಾವ ರೂಪದಿಂದ ನಿರಂತರ ಪರಿಣಮನ ಮಾಡ್ತಾ ಇರ್ತಿದೆ. ಅದಕ್ಕೆ ಇನ್ನೊಂದು ಗುಣದ ಯಾವುದೇ ರೀತಿಯ ಅಪೇಕ್ಷೆ ಇರುವುದಿಲ್ಲ. ನಿನ್ನೆ ಕರ್ತಾಕರ್ಮ ಅಧಿಕಾರದ ವಿಶ್ಲೇಷಣೆಯನ್ನು ಓದುವುದಕ್ಕಿಂತ ಮುಂಚೆ ಪ್ರಸ್ತಾವನೆಯ ಅವಲೋಕನ ಮಾಡಿತು. ಪ್ರತಿಯೊಂದು ದ್ರವ್ಯ ಅನ್ಯ ದ್ರವ್ಯಕ್ಕೆ ಸಹಾಯ ಮಾಡುವ ಸಲುವಾಗಿ ಆಗಲಿ, ಅನ್ಯ ದ್ರವ್ಯಕ್ಕೆ ಬಾಧೆ ಮಾಡುವ ಸಲುವಾಗಿ ಆಗಲಿ, ಅದರಲ್ಲಿ ಸಮಯಾವಕಾಶವೇ ಇಲ್ಲ ಅನ್ನೋದು ಒಂದು ಮಾತಿರ್ತಾರೆ. ಎರಡನೇದ್ದೇನಿತ್ತು? ತನ್ನ ಪರ್ಯಾಯ ರೂಪದಿಂದ, ಪರಿಣಾಮ ರೂಪದಿಂದ
ಪರಿಣಮಿಸುವುದ, ಅದಕ್ಕೆ ಯಾವಾಗೂ ಭಾರ ರೂಪ ಇಲ್ಲ. ಮೂರನೇದೇನಿತ್ತು, ಅದು ಆ ಕಾರ್ಯದೊಳಗೆ ಯಾವಾಗೂ ಪ್ರಮಾದ ಮಾಡುವುದಿಲ್ಲ. ವಿಷಯ ಕರ್ತಾಕರ್ಮದ ವಿಷಯ ಲಕ್ಷ್ಯದೊಳಗೆ ಬರಬೇಕಾಯಿತು. ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯವಾದಂಥ ಕರ್ತಾಕರ್ಮದ ಒಂದರದ ಪರಿಚಯ ಇಲ್ಲದೆ ಇರುವುದರಿಂದನ ಈ ಜೀವ ಭವಸಾಗರದಲ್ಲಿ ಮುಳುಗುತ್ತಾ ಇದ್ದಾನೆ. ಅದು ಒಂದರ ಪರಿಚಯದಿಂದ ಈ ಜೀವ ಭವಸಾಗರವನ್ನ ದಾಟಿ ಹೋಗುವವನಿದ್ದಾನೆ. ಹಾಗಾದ್ರೆ ಆ ಕರ್ತಾಕರ್ಮದ ಯಾವ ಒಂದು ಸ್ವರೂಪ ಇದೆ, ಆ ಸ್ವರೂಪಕ್ಕೆ ಆಧಾರ ವಸ್ತು ವ್ಯವಸ್ಥೆ ಇದೆ ರೀ. ವಸ್ತು ವ್ಯವಸ್ಥೆ ಏನಿದೆ, ಇನ್ನೊಂದ್ಸಲ ಹೇಳ್ತೇನೆ 3 ವಾಕ್ಯಗಳನ್ನು. ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಸಹಾಯ ಮಾಡುವ ಸಲುವಾಗಿ ಆಗಲಿ, ಬಾಧೆ ಮಾಡುವ ಸಲುವಾಗಿ ಆಗಲಿ ಅದರ ಹತ್ರ ಸಮಯಾವಕಾಶವೇ ಇಲ್ಲ. ಯಾಕಿಲ್ಲ? ಅದು ನಿರಂತರ ತನ್ನ ಪರ್ಯಾಯ ರೂಪದಿಂದ, ಪರಿಣಾಮದ ರೂಪದಿಂದ, ಅವಸ್ಥೆಯ ರೂಪದಿಂದ ಪರಿಣಮನ ಮಾಡ್ತಾ ಇದೆ. ಅರೆ ವ್ಯಾಖ್ಯಾ ಏನೋ ಲಕ್ಷ್ಯದೊಳಗೆ ಇಡಬಹುದು, ಹೇಳಬಹುದು, ಆದ್ರೆ ಆ ವ್ಯಾಖ್ಯೆಯ ವಿಷಯ ಲಕ್ಷ್ಯದೊಳಗೆ ಬರಕಬೇಕಲ್ರಿ ಅಣ್ಣವರೇ. ಏನ ಪ್ರತಿಯೊಂದು ದ್ರವ್ಯ ತನ್ನ ಪರ್ಯಾಯ ರೂಪದಿಂದ, ಪರಿಣಾಮ ರೂಪದಿಂದ, ಅವಸ್ಥೆಯ ರೂಪದಿಂದ ನಿರಂತರ ಪರಿಣಮನ ಮಾಡ್ತಾ ಇರುವ ಕಾರಣ ಅದಕ್ಕೆ ಅನ್ಯದೊಳಗೆ ಸಹಾಯ ಅಥವಾ ವಿಘ್ನ ತರುವ ಸಲುವಾಗಿ ಕಾಲಾವಕಾಶನ ಇಲ್ಲ. ಸಮಯ ಇಷ್ಟು ಸೂಕ್ಷ್ಮ ಇದೆ ಅಲ್ಲ, ಹಾಗಾದ್ರೆ ಪ್ರತಿ ಸಮಯಕ್ಕೆ ಅದು ತನ್ನ ಪರಿಣಾಮವನ್ನು ಮಾಡಬೇಕು. ಅರೆ ಮದುವೆ ಮನೆ ಇರುವೆಳೆದೊಳಗ ಅತ್ಯಂತ ಕಡಿಮೆ ಅವಕಾಶದೊಳಗ ಮುಹೂರ್ತ ಇರುವೆಳೆದೊಳಗ ವ್ಯಕ್ತಿ ಎಷ್ಟು ವ್ಯಸ್ತ ಇರ್ತಾನ್ರಿ. ಹೌದು ಅಥವಾ ಇಲ್ಲ? ಇನ್ನೊಬ್ಬರ ಮನೆಯಲ್ಲಿ ಏನು ನಡೆದಿದೆ, ಆ ಮೂಲೆ ಮನೆ ಹುಡುಗಿ ಬಂದಳೇನಿಲ್ಲ, ಅದು ಡೈವರ್ಸ್ ಆಯ್ತೇನ, ಇದು ಏನಾರ ವಿಚಾರ ಇರ್ತಾವೇನ್ರಿ ಆ ಮದುವೆ ಮನೆಯಲ್ಲಿ ಅತ್ಯಂತ ವ್ಯಸ್ತ ಇರುವಂಥ ವ್ಯಕ್ತಿಗಳಿಗೆ? ಇಲ್ಲ. ನಡು ಅದು ವಿಚಾರ ಬರ್ತಿದ್ದೀರಿ. ಅವರು ಸೀರಿಯಸ್ ಇದ್ದರಲ್ಲ, ಅಲ್ಲಿ ಹೋಗಲೇ ಇಲ್ಲ. ಏನಾಗಿರಬಹುದು ಇದು ವಿಚಾರ ಬರ್ತಿದೆ ಅಂದರೆ? ಯಾಕೆ ಬರುವುದಿಲ್ಲ? ಅವಕಾಶನೇ ಇಲ್ಲ ವಿಚಾರ ಮಾಡಲಿಕ್ಕೆ. ಹಾಗೆ ಪ್ರತಿಯೊಂದು ದ್ರವ್ಯ, ಇನ್ನೊಂದು ಮಾತು ಅದಕ್ಕಿಂತ ಮೊದಲಿತ್ತು, ಏನು? ಪ್ರತಿಯೊಂದು ದ್ರವ್ಯ ಜಾತಿಯ ಅಪೇಕ್ಷಾದಿಂದ ಅಥವಾ ಕ್ಷೇತ್ರದ ಅಪೇಕ್ಷಾದಿಂದ ಅತ್ಯಂತ ನಿಕಟವಾಗಿದ್ರೂ ಕೂಡ ಜಾತಿಯ ಅಪೇಕ್ಷಾದಿಂದ ಮತ್ತು ಕ್ಷೇತ್ರದ ಅಪೇಕ್ಷಾದಿಂದ 2 ಭೇದ. ಅತ್ಯಂತ ನಿಕಟ ಇದ್ರೂ ಕೂಡ ಅದರಲ್ಲೇ ಕಾರ್ಯ ಮಾಡಲಿಕ್ಕೆ ಇದಕ್ಕೆ ಅವಕಾಶ ಇಲ್ಲ. ಯಾಕೆ? ಸಮಯದಂಥ ಅತ್ಯಂತ ಸೂಕ್ಷ್ಮ ಕಾಲಾವಧಿಯೊಳಗೆ ಅದು ತನ್ನ ಪರಿಣಾಮ ರೂಪದಿಂದ, ಪರ್ಯಾಯ ರೂಪದಿಂದ ಪರಿಣಮಿಸಬೇಕಾಗಿದೆ ಅಲ್ಲ. ಹೀಗಾಗಿ ಅನ್ಯ ದ್ರವ್ಯದೊಳಗ ಯಾವುದೇ ಪ್ರಕಾರದ ವಿಘ್ನ ತರುವ ಸಲುವಾಗಿ ಅಥವಾ ಸಹಾಯ ಮಾಡುವ ಸಲುವಾಗಿ ಅದರ ಹತ್ರ ಕಾಲಾವಕಾಶ ಇಲ್ಲ ಅಂಥೇಳಿ ಒಂದು ಇನ್ನೊಂದರ ಕರ್ತ ಇಲ್ರಿ. ಅದಕ್ಕೆ ನೋಡ್ರಿ, ಒಂದೊಂದೇ ಪುಟ ಬರೆದದ್ದು ಇದೆ, ಆದ್ರೆ ಶಾಸ್ತ್ರಜ್ಞಾನದ ಸ್ವಲ್ಪ ದೀರ್ಘ ಸಂಸ್ಕಾರ ಇರುವುದರಿಂದ, ಆಶ್ರಯ ಇರುವುದರಿಂದ ಅದೇನು ಬರೆದಿದೆಯಲ್ಲ, ಒಂದು ಪುಟದೊಳಗನ ಇಡೀ ಗ್ರಂಥದ ಸಾರವನ್ನ ತೆಗೆದು ಬರೆದದ್ದು ಇದೆ ರೀ. ಇಡೀ ಗ್ರಂಥದ ವಿಷಯ ಲಕ್ಷ್ಯದೊಳಗೆ ಬರುವಂಥ ಮಾತು ಬರೆದದ್ದು ಇದೆ. ಕರ್ತಾಕರ್ಮ ಅಧಿಕಾರದ ಪೂರ್ವಾರ್ಧ ಮಾತ್ರ ಇದೆ ರೀ. ಅದ 3ನೇ ಭಾಗ. 4ನೇ ಭಾಗ ಉತ್ತರಾರ್ಧ ಇದೆ. 5ನೇ ಭಾಗದೊಳಗೆ 2 ಅಧ್ಯಾಯ. ಯಾವ
ಪುಣ್ಯ ಪಾಪ ಮತ್ತು ಆಶ್ರಮ. ಬರೀ ಸಮಯ ಸಾರದ ವಿಭಾಜನೆ, ಸಮಯ ಸಾರದ ಆ ಒಂದು ತಲೆಬರಹದೊಳಗೆ ಕೊಟ್ಟಿರುವಂಥ ಒಂದು ವಿಷಯದ ಒಂದು ಏನು ವಿಶ್ಲೇಷಣೆ ಅನ್ರಿ ಅಥವಾ ಸಾರನ್ರಿ ಇದೆಯಲ್ಲ, ಅಷ್ಟು ನಾವು ಒಂದಿಷ್ಟು ಗಂಭೀರತೆಯಿಂದ ಲಕ್ಷ್ಯದೊಳಗೆ ತಂದುಕೊಂಡಿದ್ದೆ ಆದರೆ ನಮ್ಮ ಕಾರ್ಯ ಆಗುವುದಿಲ್ಲ ಅನ್ನೋ ಮಾತನ್ನು ಉಳಿಯೋದಿಲ್ಲ. ನಮಗೆ ತಿಳಿತಾನೇ ಇಲ್ಲ ಅನ್ನೋ ಮಾತನ್ನು ಉಳಿಯೋದಿಲ್ಲ. ನಮ್ಮ ಹತ್ರ ಸಮಯ ಇಲ್ಲ ಅನ್ನೋ ಮಾತನ್ನು ಉಳಿಯೋದಿಲ್ಲ. ನಮಗೆ ಮರ್ತು ಹೋಗ್ತಿದೆ ಅನ್ನೋ ಮಾತನ್ನು ಉಳಿಯೋದಿಲ್ಲ. ಏನು ಮರ್ತು ಹೋಗ್ತಿದೆ? ಶಬ್ದ ಮರ್ತು ಹೋದ್ರೆ ಹೋಗ್ಲಿರಿ. ಅದರ ವಿಷಯ ಹೇಗೆ ಮರ್ತು ಹೋಗ್ತಿದೆ? ಯಾಕೆ ಮರ್ತು ಹೋಗ್ತಿದೆ? ಬೇಕಾದ ನಂತರ ಯಾವುದು ನಮಗೆ ಬೇಕಾಗಿದೆಯೋ, ಬಹಳ ದಿವಸದಿಂದ ಮಗನ ಮದುವೆ ಆಗ್ತಾ ಇಲ್ಲ ಅಥವಾ ಮಗಳ ಮದುವೆ ಆಗ್ತಾ ಇಲ್ಲ, ಆ ಮಗನಿಗೆ ಒಂದು ಹೆಣ್ಣು ಗೊತ್ತಾದದ್ದಿದೆ ಅಥವಾ ಆಗಬೇಕಾಗಿದೆ, ಆಗುವ ಹಾಗೆ ಇದೆ. ಆ ಹೆಣ್ಣಿನ ಸ್ವಭಾವ ನಮ್ಮ ಮಗನಿಗೆ ಅದಕ್ಕೆ ಆಗುವಂಥ ಒಂದು ಹೊಂದಾಣಿಕೆ ಇದನ್ನು ಮರಿತಿದೆ ಏನ್ರಿ ಜೀವ? ಇನ್ನೂ ಮುಂದುವರೆದಿಲ್ಲ. ಮರಿತಿದೆ ಅನ್ನೋ ಜೀವ. ವ್ಯಕ್ತಿ ಮರಿತಾನೇನ? ತಾಯಿ ಆದವಳ ಅಥವಾ ತಂದೆ ಆದವ? ಯಾಕೆ ಮರೆಯುವುದಿಲ್ಲ? ಅದು ಯಾವ ಊರ ಅನ್ನೋದು ಬೇಕಾದ್ರೆ ತಕ್ಷಣ ಬಾಯಿಗೆ ಬರಲಿಕ್ಕಿಲ್ಲ. ಅವ್ರ ಸರ್ನೇಮ್ ಏನ ಅನ್ನೋದು ಬೇಕಾದ್ರೆ ತಕ್ಷಣ ಬುದ್ಧಿಯೊಳಗೆ ಬರಲಿಕ್ಕಿಲ್ಲ. ಆದ್ರೆ ಆ ಹುಡುಗಿಯ ಸ್ವಭಾವ ಏನಿದೆ ಅದು ನಮ್ಮ ಹುಡುಗನಿಗೆ ಅನುರೂಪ ಇದೆ ಅನ್ನೋ ಒಂದೇ ಒಂದು ಆಧಾರದ ಮೇಲೆ ಆ ಕಡೆ ಏನು ಎಳತಿದೆ ಅಲ್ಲ, ಆ ಎಳೆತ ಕಾರ್ಯ ಆಗುವವರೆಗೆ ಬಿಟ್ಟು ಹೋಗ್ತಿದೆ ಅಂತ. ಹಾಗೆಯೇ ಇಲ್ಲಿ ಬೇಕಾದಷ್ಟು ಆಗಮದ ಶಬ್ದಗಳಿಂದ ಅಪರಿಚಿತ ಇದ್ರೂ ಕೂಡ, ಅರೇ ನಾವಂತೂ ಚಿರಪರಿಚಿತ ದೇವ್ರೆ, ಅಪರಿಚಿತ ಇರುವಂಥವನಿಗೆ ಕೂಡ ಬೇಕಾಗಿತ್ತು ಏನು? ಈ ಜನ್ಮ ಮರಣಗಳಿಂದ, ಈ ದೇಹ ವ್ಯಾಧಿಗಳಿಂದ ಭಿನ್ನ ಯಾವುದೋ ಒಂದು ಸುಖದ ಮಾರ್ಗ ಇದೆ, ಸ್ವಾಧೀನ ಮಾರ್ಗ ಇದೆ, ಸ್ವಸ್ಥತೆಯ ಮಾರ್ಗ ಇದೆ. ಇದು ಒಂದು ಸಲ ಯಾರಾದರೂ ಸೂಚನೆ ನೀಡಿದರು ಅಂತಂದ್ರೆ ಅದರ ಕುರಿತಾಗಿ ಅವನಿಗೆ ಅದು ಬೇಕಿತ್ತು, ಇದು ಸಾಕಾಗಿತ್ತು ಅಂತಂದ್ರೆ, ಯಾವುದ ಜನ್ಮ ಮರಣದ ಚಕ್ರದೊಳಗೆ ನಿರಂತರ 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 ಏನಾಗ್ತಾ ಇದ್ದೇವೆ? ಚಿನ್ನ ಭಿನ್ನ ಆಗ್ತಾ ಇದ್ದೇವೆ. ಚಕ್ರದ ಏನೋ ಹಲ್ಲು ಇರ್ತಾವಲ್ಲ, ಅದರೊಳಗೆ ಯಾವುದಾದ್ರೂ ವಸ್ತು ಸಿಕ್ಕಿತು ಅಂತಂದ್ರೆ ಏನಾಗ್ತಿದೆ? ಚಿನ್ನ ಭಿನ್ನ ಆಗಿ ಹೋಗ್ತಿದೆಯಲ್ಲ. ಹಾಗೆ ಈ ಜೀವ ಜನ್ಮ ಮರಣ ದೇಹ ವ್ಯಾಧಿ ಅತ್ಯಂತ ಸ್ವಾರ್ಥಿಗಳಾದಂಥ ಸಂಯೋಗದ ಮಧ್ಯದೊಳಗ ಸಾಕಾಗಿ ಯಾರಿಗೆ ಹೋಗಿದೆಯೋ ಅವರಿಗೆ ಒಂದು ವೇಳೆ ಭಾವಲಿಂಗಿ ಸಂತ ವೀತರಾಗತೆಯ ಆರಾಧಕ ಅಥವಾ ಸಾಕ್ಷಾತ್ ಅನಂತ ಚತುಷ್ಟಯದೊಳಗೆ ವಿರಾಜಮಾನ ಇರುವಂಥ ಸರ್ವಜ್ಞ ಪ್ರಭುಗಳ ಆ ಜನ್ಮ ಮರಣದ ಚಕ್ರದಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುವಂಥ ಉಪಾಯವನ್ನು ಹೇಳ್ತೇನೆ ಕೇಳಪ್ಪ ಅಂಥೇಳಿ ಹೇಳಿದ ನಂತರ ಆಮೇಲೆ ಸಾವಧಾನ ಆಗ್ತಾನೆ. ಮತ್ತೇನರೇ ಮತ್ತೆ ಚಂಚಲತೆಯನ್ನು ಮಾಡ್ತಾನೆ, ಕಪಿಚೇಷ್ಟೆಯನ್ನೇನಾದರೂ ಮಾಡ್ತಾನೆ ಅಂದರೆ ಮಾಡೋ ಸಾಧ್ಯ. ಆದರೆ ಈ ಜೀವಕ್ಕೆ ಬೇಕೇ ಆಗಿಲ್ಲ. ಪುಣ್ಯ ತಂದು ಕೊಟ್ಟಿದ್ದೀರಿ ಏನ ಜಿನವಾಣಿಯ ಸಂಯೋಗವನ್ನು. ಆದರೆ ಆ ಪುಣ್ಯ ಅಧಿಕ ಕಾಲದವರೆಗೆ ಉಳಿಯುವುದಿಲ್ಲ. ಅದೇ ಮತ್ತು ನಮಗೆ ವರ್ಷಾನುವರ್ಷ ನಡೆದಿದೆಯಲ್ಲ, ದಶಾನುದಶಕಗಳವರೆಗೆ ನಡೆದಿದೆಯಲ್ಲ. ಅದೆಲ್ಲ ಮಾತು ಏನಿದೆ, ಆ ಮಾತ ಭಲೇ ನಮ್ಮ ಅಪೇಕ್ಷಾದಿಂದ ಸತ್ಯ ಇದ್ರೂ ಕೂಡ
ಸಾಗರೋಪಮ, ಪರಾವರ್ತನ ಮತ್ತು ಅನಂತ. ಕಾಲದ ಅಪೇಕ್ಷಾದಿಂದ ಎಷ್ಟಿದೆ ಅದ ಇಲ್ಲನ್ನೋ ಹಾಗೇನರಿ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಜೀವನೆಲ್ಲ ವಿಕಲ್ಪದೊಳಗೆ ಹೋಯ್ತಪ್ಪ. ಜ್ಞಾನಕ್ಕೆ ಹೇಳ್ತಾ ಇದ್ದಾರೆ, ಯಾವನೋ ವ್ಯಕ್ತಿಗೆ ಹೇಳ್ತಾ ಇಲ್ರಿ, ಜ್ಞಾನಕ್ಕೆ ಹೇಳ್ತಾ ಇದ್ದಾರೆ. ನಿನ್ನ ಜೀವನೆಲ್ಲ ವಿಕಲ್ಪ ರೂಪದಿಂದ ಪರಿಣಾಮನ ಮಾಡುವುದರೊಳಗ ಕಳೆದು ಹೋಗಿದೆಯಪ್ಪ. ನಿರ್ವಿಕಲ್ಪ ಚೇತನ ದ್ರವ್ಯ ಏನ್ ಹೇಳಿದ್ರು ನೋಡ್ರಿ, ನಿರ್ವಿಕಲ್ಪ ಚೇತನ ದ್ರವ್ಯ, ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ, ನಿರ್ವಿಕಲ್ಪವಿರುವಂಥ ಚೇತನ ದ್ರವ್ಯ ಮೂಲತಃ ಹೇಗಿದೆ? ನಿರ್ವಿಕಲ್ಪ ಇದೆ, ಅಭೇದ ಇದೆ, ಅಲ್ಲಿ ಗುಣಗಳ ಭೇದ ಇಲ್ಲ. ಪರ್ಯಾಯ ಅದರಿಂದ ಭಿನ್ನ ಇರೋದನ್ನೇ ಇಲ್ಲ. ಭಿನ್ನ ರೂಪ ಆಗ್ತಿದ್ದೀರಿ ಬೇಕಾದ್ರೆ, ತಿಳಿತೇನ್ರಿ? ಭಿನ್ನ ರೂಪ ಆಗ್ತಿದೆ ಬೇಕಾದ್ರೆ, ಅದರ ಭಿನ್ನ ಇರೋದನ್ನೇ ಇಲ್ಲ. ಗುಣ ಒಂದು ಇನ್ನೊಂದರಿಂದ ಭಿನ್ನ ಸ್ವಭಾವದ್ದು ಇದೆ ಬೇಕಾದ್ರೆ, ಅದರ ದ್ರವ್ಯದಿಂದ ಭಿನ್ನ ಆಗೋದನೇ ಇಲ್ಲ. ಅರೆ, ಈ ದ್ರವ್ಯ ಗುಣ ಪರ್ಯಾಯಗಳ ಚರ್ಚೆನೇ ಸುಂದರ ಸುಂದರ ಇದೆ. ಏನು ಹೇಳ್ತು? ಆ ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ, ಚೇತನ ದ್ರವ್ಯ. ನೀನೇನಿದ್ದೆ? ಚೇತನ ದ್ರವ್ಯ ಇದ್ದೆ. ಯಾರು ತಿಳಿಯೋದ? ಜ್ಞಾನ ತಿಳಿಯೋದು. ಜ್ಞಾನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಲ್ಲ, ಜ್ಞಾನ ತಿಳಿಯೋದು. ಯಾಕೆ ಜ್ಞಾನ? ಯಾಕೆ? ಅರೆ, ತಿಳಿಯುವ ಕಾರ್ಯ ಜ್ಞಾನವೇ ಮಾಡ್ತಿದೆಯಲ್ಲ, ತಿಳಿಯುವ ಕಾರ್ಯ ಜ್ಞಾನವೇ ಮಾಡ್ತಿದೆ. ಹಾಗಾದ್ರೆ ಜ್ಞಾನಕ್ಕೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ನಿರ್ವಿಕಲ್ಪವಿರುವಂಥ ಆ ಚೇತನ. ಆ ಅಂದ್ರೆ ಏನ? ಇದುವರೆಗೆ ನಿನ್ನ ಗಮನಕ್ಕೆ ಬಂದಿಲ್ಲ, ಇದುವರೆಗೆ ನಿನಗೆ ಅದರ ಕುರಿತು ರುಚಿ ಉತ್ಪನ್ನ ಆಗಿಲ್ಲ. ಆದ್ರೆ ಏನ? ಚೇತನ ದ್ರವ್ಯ. ಚೇತನ ದ್ರವ್ಯ. ದ್ರವ್ಯ ಅಂದ್ರೆ ಏನ? ಗುಣ ಪರ್ಯಾಯದ ಜೊತೆಗೆ ಅಭೇದವಾಗಿ ಯಾವಾಗಲೂ ಯಾವುದು ಇರ್ತಿದೆಯೋ ಅದು ದ್ರವ್ಯ. ಹಾಗಾದ್ರೆ ಆ ದ್ರವ್ಯ ಎಂಥದ್ದಿದೆ? ಚೇತನ ಇದೆ. ಚೇತನ ದ್ರವ್ಯ. ಆ ಅಂದ ನಂತರ ನಮ್ಮಲ್ಲಿ ಉತ್ಸಾಹ ಜಾಗೃತ ಆಗ್ಬೇಕ್ರಿ. ಯಾಕೆ? ಇದುವರೆಗೆ ನಮ್ಮ ಲಕ್ಷ್ಯದೊಳಗೆ ಬಂದಿಲ್ಲ. ಆ ವ್ಯಕ್ತಿ ಹೀಗದ, ಆ ಹುಡುಗಿ ಹೀಗದ, ಆ ಹುಡುಗ ಹೀಗದನ ಅಂಥೇಳಿ ಯಾರಾದರೂ ಸೂಚನೆ ಮಾಡಿದ್ರೆ ಕುತೂಹಲ ಎಷ್ಟ್ರಿ? ಆ ಅಂದ ಕೂಡಲೇ ಅದನ್ನ ಪ್ರತ್ಯಕ್ಷ ಮಾಡಿಕೊಳ್ಳುವ ಸಲುವಾಗಿ ಕುತೂಹಲ ಎಷ್ಟ್ರಿ? ಇಲ್ಲಿ ಹೇಳಿದ್ರೆ ಆ ಚೇತನ ದ್ರವ್ಯ ಹೇಗಿದೆ? ನಿರ್ವಿಕಲ್ಪ ಇದೆ, ನಿರ್ವಿಕಲ್ಪನೆ ಇದೆ, ಅದರಲ್ಲೇ ವಿಕಲ್ಪ ಇಲ್ಲ. ಅರ್ಥಾತ್ ಭೇದ ಇಲ್ಲ. ಯಾವ ಭೇದ ಇಲ್ಲ? ಪರ್ಯಾಯವೆಂಬ ಭೇದನೂ ಇಲ್ಲ, ಗುಣವೆಂಬ ಭೇದನೂ ಇಲ್ಲ. ಇನ್ನು ಗುಣಪರ್ಯಾಯದ ಭೇದನೆ ಎಲ್ಲಿ ಇಲ್ಲ, ಅಲ್ಲಿ ವಿಕಾರದ ಸತ್ತಾ ಅಥವಾ ಅಸ್ತಿತ್ವ ಇರೋ ಸಾಧ್ಯ ಇದೆ ಅಂದ್ರೆ, ಒಂದು ವೇಳೆ ಇದೆ ಅಂಥೇಳಿ ಅಂದ್ರೆ ಆ ವಿಕಾರ ಇದರ ಜೊತೆಗೆ ಅಭೇದ ಆಗೋ ಸಾಧ್ಯ ಇದೆ ಅಂದ್ರೆ, ದೇಹ ಕರ್ಮ ಸಂಯೋಗ ಮತ್ತು ವಿಕಾರ ಇವೆಲ್ಲ ಎಲ್ಲಿ ಅದಾವ್ರಿ? ಇವೆಲ್ಲ ಆ ಗುಣ ಪರ್ಯಾಯಗಳ ಅಭೇದ ಪಿಂಡನಾದಂಥ ಆತ್ಮನಿಂದ ಹೊರಗದವ್ರಿ, ಬಾಹ್ಯ ಅದಾವೆ. ನಿರ್ವಿಕಲ್ಪವಿರುವಂಥ ಸ್ವಯಮೇವ ಅದು ಹೇಗಿದೆ? ನಿರ್ವಿಕಲ್ಪನೆ ಇದೆ. ಅದರೊಳಗಿಂದ ಒಂದು ಪರ್ಯಾಯವನ್ನು ಬೇರೆ ಮಾಡಲಿಕ್ಕೆ ಬರುವುದಿಲ್ಲ, ಒಂದು ಗುಣವನ್ನು ತೆಗೆದು ಹಾಕಲಿಕ್ಕೆ ಬರುವುದಿಲ್ಲ. ನಿರ್ವಿಕಲ್ಪ, ಅಭೇದ, ಅಖಂಡ ಇದೆ. ಅದು ಏನ? ಅದು ಯಾವುದ? ಚೇತನ ದ್ರವ್ಯ. ಚೇತನ ದ್ರವ್ಯ ಹೇಗಿದೆ? ನಿರ್ವಿಕಲ್ಪ ಇದೆ, ಅಭೇದ ಇದೆ. ಯಾರ ಜೊತೆಗೆ ಅಭೇದ? ಯಾರ ಜೊತೆಗೆ ಅಭೇದ? ತನ್ನ ಗುಣಪರ್ಯಾಯಗಳ ಜೊತೆಗೆ, ತನ್ನ ಅಸಂಖ್ಯ ಪ್ರದೇಶದ ಜೊತೆಗೆ.
ತನ್ನ ಸ್ವಭಾವದ ಜೊತೆಗೆ ಅದೇನಿದೆ, ಅಭೇದ ಇದೆ. ಅಭೇದ ಇರೋದು ಅದು ಯಾವುದಿದೆ? ಚೇತನ ದ್ರವ್ಯ ಇದೆ. ಮುಂದ ಅದರಲ್ಲಿ ಅತ್ಯಂತ ಮಗ್ನತೆಯು, ಅದರೊಳಗ ಯಾವುದರೊಳಗ? ಆ ನಿರ್ವಿಕಲ್ಪವಿರುವಂತಹ ಚೇತನ ದ್ರವ್ಯದೊಳಗ ಅತ್ಯಂತ ಮಗ್ನ. ಅತ್ಯಂತ ಮಗ್ನ ಅಂತಂದ್ರೆ ಏನು? ಅತ್ಯಂತ ಅಂದ್ರೆ ಏನ್ರಿ? ಅತ್ಯಂತ ಅಂದ್ರೆ ಏನು? ಶಬ್ದನ ಬಿಡಿಸರ್ಲೆ ಸಂಧಿ. ಅತಿ ಅಂತ, ಅತಿ ಅಂತ ಅರ್ಥಾತ್ ಅತಿ 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 ಎಲ್ಲಿ ಹೋದ್ರೂ ಕೂಡ ಅಂತ ಇಲ್ಲ. ಆ ಪ್ರಕಾರ ಮಗ್ನ ಇದೆಪ್ಪ. ಯಾವುದು ಮಗ್ನ ಇದೆ? ಯಾವುದು ಮಗ್ನ ಇದೆ? ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ ಒಂದು ವಿಭಾಗ ಆಯಿತು. ಅದರಲ್ಲಿ ಅತ್ಯಂತ ಮಗ್ನ ಇದು ಎರಡನೇ ವಿಭಾಗ. ಯಾವುದಿದೆ ನೋಡ್ರಿ? ಅತ್ಯಂತ ಮಗ್ನತೆಯು ಅದರಿಂದ ಆಗಿರುವಂಥ ಅನಾಕುಲ ಲಕ್ಷಣದ ಸೌಖ್ಯ. ಅದರಿಂದಾಗಿದೆ ಏನ? ಅನಾಕುಲ. ಆಕುಲತೆ ಇಲ್ಲ. ಸುಖದ ಲಕ್ಷಣ ಏನ? ನಿಜವಾಗಿ ಸುಖ ಯಾವುದಕ್ಕಂತರು? ಯಾವ್ದ ಅನಾಕುಲ ಇದೆಯಲ್ಲ ಅದುವೇ ಸುಖ. ಸುಖದ ಲಕ್ಷಣ ಏನು? ಅನಾಕುಲ. ಅದರಿಂದ ಆಗಿರುವಂಥ ಅನಾಕುಲ ಲಕ್ಷಣದ ಸೌಖ್ಯವು ಅದನ್ನು ಆಸ್ವಾದಿಸುತ್ತ ಇದ್ದಾನೆ. ಯಾವನು? ಅರ್ಹಂತ, ಸಿದ್ಧ, ಯಾವ? ಪ್ರಶ್ನೆ ಇದ್ದೀರಿ? ನಾವು ತಲೆ ಖರ್ಚು ಮಾಡುವ ಅವಶ್ಯಕತೆನೇ ಇಲ್ಲ. ಅನುಭವ ಸಂಪನ್ನ ಆತ್ಮ ಹೇಗಿದ್ದಾನೆ? ಅರೆ, ಅನುಭವ ಸಂಪನ್ನ ಆತ್ಮ ಹೀಗಿದ್ದಾನೆ. ಹೇಗಿದ್ದಾನೆ? ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ ಅದರಲ್ಲಿ ಅತ್ಯಂತ ಮಗ್ನ, ಅದರಿಂದ ಆಗಿರುವಂಥ ಅನಾಕುಲ ಲಕ್ಷಣದ ಸುಖವನ್ನು ಆಸ್ವಾದಿಸ್ತಾ ಇದ್ದಾನೆ. ಅವನು ಸಿದ್ಧ ಅಂಥೇಳಿ ನೀನು ಹೇಳಿದ್ರೆ ಅದು ನಿನ್ನ ವಿಷಯ. ಅವನು ಸಾಧಕ ಅಂಥೇಳಿ ಹೇಳಿದ್ರೆ ಅದು ನಿನ್ನ ವಿಷಯ, ನಿನ್ನ ನೋಡುವ ದೃಷ್ಟಿಯಪ್ಪ. ಅವನು ಸಮ್ಯಕ್ ದೃಷ್ಟಿ ಅಂಥೇಳಿ ಹೇಳಿದ್ರೆ ಅದು ನಿನ್ನ ದೃಷ್ಟಿ. ಆದರೆ ಇಲ್ಲಿ ಆತ್ಮನ ಮಾತು ಹೇಳಿದ್ದಾರೆ. ಮಗ್ನ ಯಾರಾಗವ್ರಿ? ಮಗ್ನ ಯಾರಾಗವ್ರು? ಯಾವನಿಗೆ ಸುಖ ಬೇಕಾಗಿದೆಯಲ್ಲ, ಅನಾಕುಲ ಸುಖ, ಅವ ಮಗ್ನ ಆಗೋದು. ಹೇಗೆ ಮಗ್ನ ಆಗೋದು? ಅತ್ಯಂತ ಮಗ್ನ ಆಗೋದು. ಅತ್ಯಂತ ಅಂದ್ರೆ ಏನ? ಆ ಮಗ್ನತೆಗೆ ಯಾವಾಗೂ ಅಂತ ಬರೋದನೇ ಇಲ್ಲ. ಆ ಮಗ್ನತೆಗೆ ಯಾವಾಗೂ ಅಂತ ಬರೋದನೇ ಇಲ್ಲ. ಅತಿ 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 ಅತಿ. ಒಂದು ಬಿಟ್ಟು ಒಂದು ಮಾಡೋದನ್ನೇ ಇಲ್ಲ. ಇನ್ನೊಂದೇನು ಮಾಡುವಂಥ ಕಾರ್ಯನೇ ಇಲ್ಲ. ಯಾವುದೇ ಅನ್ಯ ಕಾರ್ಯ ಮಾಡುವುದರಿಂದ ಇವನಿಗೆ ನಿರಂತರ ನಿತಾಂತ ದುಃಖನೇ ಆಗೋದು. ತಪ್ಪಿ ಕೂಡ ಸುಖ ಆಗೋದಿಲ್ಲ ಗೌರಣ್ಣ. ತಪ್ಪಿ ಕೂಡ ಇನ್ನೊಂದೇನಾದರೂ ಮಾಡಿದರೆ ಯಾವುದರ ಸಲುವಾಗಿ? ಸುಖದ ಸಲುವಾಗಿ. ಯಾವುದನ್ನು ಬಿಟ್ಟ? ಆ ನಿರ್ವಿಕಲ್ಪವಿರುವಂಥ ಚೇತನ, ಅದರಲ್ಲಿ ಅತ್ಯಂತ ಮಗ್ನತೆ, ಅದರಲ್ಲಿ ಅತ್ಯಂತ ಮಗ್ನತೆ. ಅದರಿಂದಾಗಿದೆ ಏನ? ಅದರಿಂದಾಗಿದೆ ಏನು? ಅನಾಕುಲ ಲಕ್ಷಣದ ಸೌಖ್ಯ. ಮುಂದೆ ಅದನ್ನು ಆಸ್ವಾದಿಸ್ತಾ ಇದ್ದಾನೆ. ಸಮ್ಯಕ್ ದೃಷ್ಟಿ ಗಳಗಳ ಕುಡಿದರೆ ಮಿಥ್ಯಾ ದೃಷ್ಟಿಯ ಬಾಯಾರಿಹುದು. ಆತ್ಮನ ಒಡಲಲ್ಲಿ
ಜ್ಞಾನಾಮೃತದ ಸಾಗರವೇ ಸಲೆ ತುಂಬಿರುವುದು. ಆ ಆತ್ಮನ ಒಡಲೊಳಗನ ಜ್ಞಾನ ಮತ್ತು ಆನಂದದ ಸಾಗರ ತುಂಬಿರುವ ವೇಳೆದೊಳಗ ಮಿಥ್ಯಾದೃಷ್ಟಿ ಹೊರವರ್ಗ ಅಲಿತಾ ಇದ್ದಾನೆ. ಅದಕ್ಕೆ ಅವನು ಬಾಯಾರಿ ಹೋಗಿದೆ. ಯಾವುದರ ಸಲುವಾಗಿ ಬಾಯಾರಿದೆ? ಜ್ಞಾನ ಮತ್ತು ಆನಂದ. ಇದರಲ್ಲಿ ಮೊದಲನೇ ಕಲಶದ ಬಗ್ಗೆನ ಟೀಕಾಕಾರ ರಾಜಮಲ್ ಪಾಂಡೆ ಹೇಳಿದರು. ವಿಶ್ವದೊಳಗ 5 ಅಚೇತನ ದ್ರವ್ಯದವೇ, ಅವುಗಳಲ್ಲಿ ಜ್ಞಾನನೂ ಇಲ್ಲ, ಸುಖನೂ ಇಲ್ಲ. ಇನ್ನು ಅಜ್ಞಾನಿ ಜೀವ, ಮಿಥ್ಯಾದೃಷ್ಟಿ ಜೀವೇನದನು, ಅವನಿಗೂ ಜ್ಞಾನನೂ ಇಲ್ಲ, ಸುಖ. ಹಾಗಾದರೆ ಮಿಥ್ಯಾದೃಷ್ಟಿಯ ಬಾಯಾರೆ ಹೋಗಿದೆ. ಯಾವುದರ ಸಲುವಾಗಿ? ಸುಖನೂ ಇಲ್ಲ, ಜ್ಞಾನನೂ ಇಲ್ಲ. ಅವನಿಗೆ ಬೇಕಾಗಿರೋದು ಅವು ಎರಡೇ. ನಿಜವಾಗಿ ಜೀವನಿಗೆ ಬೇಕಾದದ್ದು ಎರಡೇ. ಏನ? ಜ್ಞಾನ ಮತ್ತು ಸುಖ. ಎಲ್ಲ ತನಗೆ ಗೊತ್ತಾಗ್ಬೇಕು, ಎಲ್ಲ ಗೊತ್ತಾಗ್ಬೇಕು. ಏನು ಮಾತಾಡ್ತಾ ಇದ್ದಾರೆ ಅವ್ರ? ಯಾರು ಬಂದರು? ಅದ್ಯಾಕೆ ಗದ್ದಲ್ ನಡೆದಿದೆ? ಅವ್ರಿಗೇನಾಗಿದೆ? ಅವ್ರ ಮನೆಯಲ್ಲೇನು ಮದುವೆ ಠರಿಸ್ತಾ ಇದೆಯೇನ? ಇವ್ರ ಮನೆಯಲ್ಲಿ ಯಾರಾದರೂ ಅಸ್ವಸ್ಥದರೇನ? ಆಸ್ಪತ್ರೆಗೆ ಹೋಗಿದ್ರೇನ? ಎಲ್ಲ ಗೊತ್ತಾಗಬೇಕು. ಬೇಕಾಗಿದೆ ಏನು ಜೀವಕ್ಕೆ? ಎಲ್ಲ ಗೊತ್ತಾಗ್ಬೇಕು, ಎಲ್ಲ ತಿಳಿಬೇಕು. ಎರಡನೇದ್ದೇನ? ಸುಖ ಬೇಕು. ಒಂದಂದ್ರೆ ಎಲ್ಲ ತಿಳಿಬೇಕು, ಎರಡನೇದಂತಂದ್ರೆ ಸುಖ ಬೇಕು. ಜೀವದ ಅನಾದಿಕಾಲೀನ ಅಭಿಲಾಷೆ ಇವು ಎರಡೇ. ಎರಡಂಥೇಳಿ ಹೇಳೋದು ನಿಜವಾಗಿ ಭೇದ ಮಾಡಿ ಇದೆ. ಜಯ ತ್ರಿಭುವನಮೇ ಜೀವ ಅನಂತ ಸುಖ ಚಾಹೈ ದುಃಖತೈ ಭೇವಂತ ಅಂತೇಳಿ ಹೇಳಿದ್ರಲ್ಲ. 3 ಲೋಕದೊಳಗೆ ಯಾವ ಅನಂತ ಜೀವದವೇ ಅವೆಲ್ಲ ಒಂದು ಸುಖವನ್ನು ಬಯಸ್ತಾ ಇದ್ದಾವೆ. ಆದ್ರೆ ಆ ಸುಖ ಜ್ಞಾನದ ಜೊತೆಗೆ ಅವಿನಾಭೂತ ಇದೆ. ಜ್ಞಾನ ಇಲ್ಲದ ಸುಖ ಇರೋ ಸಾಧ್ಯ ಇಲ್ಲ. ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ನಿಯಮದಿಂದ ದುಃಖ ಇರೋದು. ಎಲ್ಲಿ ನಿಜವಾದ ಜ್ಞಾನ ಇದೆಯೋ, ಅರೆ ನಿಜವಾದ ಅಂಥೇಳಿ ಹೇಳೋದೇ ಬೇಕಾಗಿದೆ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಸುಖ ಇದೆ, ಎಲ್ಲಿ ಅಜ್ಞಾನ ಇದೆಯೋ ಅಲ್ಲಿ ದುಃಖ ಇದೆ. ಇಲ್ಲಿ ಜ್ಞಾನ ಮಾಡಿಸಿಕೊಡ್ತಾ ಇದ್ದಾರೆ. ಯಾರಿಗೆ? ಜ್ಞಾನ ಯಾರಿಗೆ ಮಾಡಿಸಿಕೊಡ್ತಾ ಇದ್ದಾರೆ? ಇಲ್ಲಿ ಜ್ಞಾನ ಮಾಡಿಕೊಳ್ಳುವ ಯೋಗ್ಯತೆ ಇರುವಂತಹ ಜೀವಕರೇ, ಅಸಂಜ್ಞಿಗಲ್ಲ, ಏಕೇಂದ್ರಿಯಕ್ಕಲ್ಲ. ಜ್ಞಾನ ಮಾಡಿಕೊಳ್ಳುವ ಯೋಗ್ಯತೆ ಇರುವಂತಹ ಜೀವಕ್ಕೆ ಜ್ಞಾನ ಮಾಡಿಸಿಕೊಡ್ತಾ ಇದ್ದಾರೆ. ಏನ? ನಿಜವಾಗಿ ಅನುಭವ ಸಂಪನ್ನ ಆತ್ಮ ಹೀಗಿರ್ತಾನೆ ನೋಡಪ್ಪ. ಹೇಗಿರ್ತಾ? ನಿರ್ವಿಕಲ್ಪ ಆಚೇತನ ದ್ರವ್ಯ ಒಂದು ಅಂಥೇಳಿ ಹೇಳಿದ ನಂತರ ಅದು ಒಂದು ನಿನಗಿನ್ನೂ ಲಕ್ಷ್ಯದೊಳಗ ಬಂದಿಲ್ಲ. ಇಡೀ 3 ಲೋಕದ ಕಣಕಣಗಳನ್ನೆಲ್ಲ ಅನಂತ ಬಾರಿ ನೋಡಿದೆ. ಭವವನ ಮೇ ಜೀವರ घूम चुका कण कण को जी भर भर देखा. ಏನಿದೆ? ಭವವನದೊಳಗೆ ಜೀವರ घूम चुका, ಮನಸೋಕ್ತವಾಗಿ ಸುತ್ತಾಡಿದೆ. ಕಣ ಕಣಕೋ ಜೀ ಭರ ಭರ ದೇಖ. ಎಷ್ಟು ಬಾರಿ ನೋಡಿದ್ದು ಕಣಕಣಗಳನ್ನೆಲ್ಲ. ಜೀ ಭರ ಭರ. ಇನ್ನೂ ಎಲ್ಲಿ ಅದರದ ದುರ್ಗುಣ ಲಕ್ಷ್ಯದೊಳಗೆ ಬರ್ತಿದೆಯೋ ವ್ಯಕ್ತಿದ್ದು ವಸ್ತುವಿಂದ, ಅವಾಗ ಇನ್ನೂ ಪರೀಕ್ಷೆ ಮಾಡಬೇಕು. ಹೋಗ್ಬಿಡ್, ನಾನು ನೋಡೋದ್ರೊಳಗೆ ತಪ್ಪಾಗಿರ್ಬೇಕು. ಮತ್ತೆ ಅದರ ಜೊತೆಗೆ ಒಂದಾಗುತ್ತೆ. ಜೀ ಭರ ಭರದೇ ಸಾಕಾಗೋ ತನಕ ನೋಡಿದೆಪ್ಪ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಒಂದನ್ನು ನೀ ನೋಡಿಲ್ಲ, ಅದು ಒಂದನ್ನು ನೀನು ತಿಳಿದಿಲ್ಲ. ಯಾವುದು ಒಂದನ್ನ? ಚೇತನ
ದ್ರವ್ಯವನ್ನು. ಎಂಥದ್ದಿದೆ ಅದು? ಅದು ನಿರ್ವಿಕಲ್ಪ ಇದೆ. ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ, ಅದರಲ್ಲಿ ಅತ್ಯಂತ ಮಗ್ನದ ನಾವು ಯಾವ ಅನುಭವ ಸಂಪನ್ನ ಆತ್ಮ. ಅನುಭವ ಸಂಪನ್ನ ಆತ್ಮ ಅದರಲ್ಲಿ ಅತ್ಯಂತ ಮಗ್ನದ. ಅದರಿಂದ ಏನಾಗಿದೆ ಅವನಿಗೆ? ಅದರಿಂದ ಏನಾಗಿದೆ? ಅನಾಕುಲ ಲಕ್ಷಣ ಯಾವುದರದಿದೆಯೋ ಅಂಥ ಸೌಖ್ಯ ಪ್ರಾಪ್ತ ಆಗಿದೆ. ಅದನ್ನೇನು ಮಾಡ್ತಾ ಇದ್ದಾನವ? ಆಸ್ವಾದಿಸ್ತಾ ಇದ್ದಾನೆ. ನಿರಂತರ ಸಮ್ಯಕ್ ದೃಷ್ಟಿ ಗಳಗಳ ಕುಡಿದರೆ, ಗಳಗಳ ಕುಡಿತಾ ಇದ್ದಾನೆ. ಬಾಯಾರಿಕೆ ಗಳಗಳ ನೀರು ಕುಡಿತಾನಲ್ಲ, ಹಾಗೆ ಗಳಗಳ. ನಮಗೇನರೆ ನಮ್ಮ ಬಗ್ಗೆ ನಮ್ಮ ಅಪರಾಧ ಅಥವಾ ಹೀನತೆ ಅನಿಸೋದಿಲ್ಲ. ಅವ ಹಾಗೆದ ಅನುಭವ ಸಂಪನ್ನ ಜೀವ. ಇನ್ನು ಅನುಭವ ಸಂಪನ್ನ ಅಂತ ಹೇಳಿ ಹೇಳ್ತಲ್ಲ, ಆ ಸಂಪನ್ನತೆ ಯಾವುದ್ರೊಳಗಿದೆ? ಅನುಭವದೊಳಗಿದೆ ರೀ. ಹೊರಗಡೆ ಇಲ್ಲ, ಬ್ಯಾಂಕಿನೊಳಗಿಲ್ಲ, ಲಾಕರ್ದೊಳಗಿಲ್ಲ, ಕತ್ತಿನೊಳಗೆ ಲಕ್ಷ ರೂಪಾಯಿದ ಅಥವಾ ಈಗೇನು ಕೋಟಿಗಳದ್ದನ ಸರಗಳದವ್ರಿ, ಅಲ್ಲಿಲ್ಲದ ಅನುಭವದೊಳಗಿದೆ. ಹೀಗಿದ್ದಾನೆ ಅನುಭವ ಸಂಪನ್ನ ಜೀವನು, ಆತ್ಮನು. ಪ್ರಶ್ನೆಯೊಳಗನ ಎಷ್ಟು ಬಲ ಇದೆ ರೀ. ಇನ್ನು ಉತ್ತರದೊಳಗೆ ಎಷ್ಟು ರಸ ಇರಬೇಡ ಹೇಳ್ರಿ. ಪ್ರಶ್ನೆಯೊಳಗನ ಎಷ್ಟು ಬಲ ಇದೆ. ಏನ? ಹೇಗಿದ್ದಾನೆ ಅನುಭವ ಸಂಪನ್ನ ಜೀವನು? ಕೇಳ, ಅವ ಹೇಗದನ ಅನ್ನೋದು ಹೇಳ್ತೇನೆ. ನೀನು ಜೀವನ ಮಾಡ್ತಾ ಇದ್ದೀ, ಕೇಳ ಒಂದಿಷ್ಟು ಅನುಭವ ಸಂಪನ್ನ ಜೀವ ಯಾಗಿರ್ತಾನೆ ಅಂದ ಕೂಡಲೇ ಇವು ದತ್ತ ಚಿತ್ತಾದರೆ ಕೇಳ್ತಾ ಇದ್ದಾನೆ. ಅವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಅನುಭವದೊಳಗೆ ಹೊರಟು ಹೋದರೆ ಅದರ ಆಸ್ವಾದವನ್ನು ಸವಿತಾ ಇದ್ದಾರೆ. ಇವ ಕೇಳ್ತಾನೂ ಇದ್ದಾನೆ, ನೋಡ್ತಾನೂ ಇದ್ದಾನೆ ಅವರನ್ನ. ಆಗ ಅವನಿಗೆ ಅವರ ಹಾಗೇ ಅಂತರ್ಮುಖನಾಗುವ, ಅವರ ಹಾಗೇ ಆ ಆಂತರ್ಯದ ನಿರ್ವಿಕಲ್ಪ ಚೇತನ ದ್ರವ್ಯದೊಳಗ ಅತ್ಯಂತ ಮಗ್ನ ಆಗಬೇಕನ್ನುವಂಥ ಆಶೆ, ಅಭಿಲಾಷೆ, ಉತ್ಕಟ ಆಗಿರಬೇಕು ಅಥವಾ ಇಲ್ರಿ? ಎಂಥದ್ದಿದೆ ಅಲ್ಲಿ ಸಂಬಂಧ, ಸಂಯೋಗ. ಭಾವಲಿಂಗಿ ಸಂತರ ವಿಶಾಲವಾದಂಥ ವೃಕ್ಷದ ಕೆಳಗೆ ಮಂಡಿಸಿದ್ದಾರೆ. ಹೇಳ್ತಾ ಇದ್ದಾರೆ, ಆ ಅನುಭವ ಸಂಪನ್ನ ನೀನೂ ಇದ್ದೀಯಪ್ಪ. ಎಷ್ಟು ಪರದ ಬೆನ್ನು ಹತ್ತಿದಿ, ಎಷ್ಟು ಪರದೊಳಗ ಮಗ್ನಾಗಿ ಹೋಗಿದಿ. ಆದ್ರೆ ನೀನು ಎಷ್ಟೇ ಮಗ್ನಾದ್ರೂ ಕೂಡ ಆ ಮಗ್ನತೆಯಿಂದ ಆ ಪರದೊಳಗಿಂದ ನಿನಗೇನೂ ಲಭಿಸುವಂಥದ್ದು ಇಲ್ಲ. ನಿನಗೆ ಬರೀ ಅನ್ಯದ ಬೆನ್ನು ಹತ್ತುವುದರಿಂದ ಕೇವಲ ದುಃಖ, ಆಕುಲತೆ, ಜನ್ಮ ಮರಣ, ಭ್ರಮಣ ಆಗ್ತಿದೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಎಲ್ಲಿ ನಿರಂತರ ಸುತ್ತುತ್ತಾ ಇರ್ತೀಯಪ್ಪ. ನಿನ್ನ ಕೈಗೆ ಏನೂ ಬರುವುದಿಲ್ಲ. ಹಾಗಾದ್ರೆ ನಾ ಏನು ಮಾಡಲಿ ಪ್ರಭು? ನೀನು ನಿನ್ನ ಸ್ವಭಾವದ ಅನುಭವ ಮಾಡ. ಆಗ ಆ ಅನುಭವ ಸಂಪನ್ನ ಜೀವ ಹೀಗಿರ್ತಾನೆ. ಹೇಗಿರ್ತಾನೋ? ನಿರ್ವಿಕಲ್ಪವಿರುವ, ಹೇಳ್ರಿ ಯಾರು ಹೇಳ್ತಾರೆ? ನಿರ್ವಿಕಲ್ಪವಿರುವ ಆ ಚೇತನ ದ್ರವ್ಯ, ಅದರಲ್ಲಿ ಅತ್ಯಂತ ಮಗ್ನನಾಗಿ ಅನಾಕುಲ ಲಕ್ಷಣ ಸ್ವರೂಪವಿರುವಂಥ ಸೌಖ್ಯವನ್ನ ನಿರಂತರ ಆಸ್ವಾದಿಸ್ತಾನೆ. ಅವನಿಗೇನು ಮಾಡ್ತಿದೆ ವೃದ್ಧಾಪ್ಯ? ಅವನಿಗೇನು ಮಾಡ್ತಿದೆ ಪುತ್ರನ ವಿಪರೀತ ವೃತ್ತಿ? ಏನು ಮಾಡ್ತಿದ್ದೀರಿ? ಅವನಿಗೇನು ಮಾಡ್ತಿದೆ ಧನ ಐಶ್ವರ್ಯ? ಅವನಿಗೇನು ಮಾಡ್ತಾರೆ ಸಾಕ್ಷಾತ್ ದೇವಶಾಸ್ತ್ರ ಗುರುಗಳ? ಅರೆ ನೋಡಿ 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 ಆ ದೇವನನ್ನ, ಆ ಪರಿಪೂರ್ಣತೆಗೆ ತಲುಪಿದಂಥ ಪರಮಾತ್ಮನನ್ನ ನೋಡಿ ನೋಡಿ ಬುದ್ಧಿಯೊಳಗೆ ಸ್ವೀಕಾರ ಮಾಡಿ ಮಾಡಿ ಪ್ರಮೋದಿತ ಆಗ್ತಾನೆ. ಮತ್ತು ಅದೇ ಪ್ರಕಾರ ಅಂತಃತತ್ವದೊಳಗ ನಿಮಗ್ನ ಆಗುವಂಥ, ಅತ್ಯಂತ ನಿಮಗ್ನ ಆಗುವಂಥ, ಪರಿಪೂರ್ಣ ನಿಮಗ್ನನಾಗುವಂಥ ಪುರುಷಾರ್ಥ ಮಾಡ್ತಾನೆ.
ಅವನ ಜನ್ಮ ಸಾರ್ಥಕ, ಅವನ ಜೀವನ ಸಾರ್ಥಕ, ಅವನನ್ನ ಪಡೆದಿರುವಂಥ ನಾಡು ಸಾರ್ಥಕ. ಅವನ ಸಂಯೋಗದೊಳಗೆ ಪ್ರಮುದಿತ ಆಗಿರುವಂಥ ಜೀವರುಗಳದ್ದು ಕೂಡ ಧನ್ಯವಾಗಿದೆ ಅಂಥೇಳಿನ ಸರ್ವಜ್ಞ ಪ್ರಭು ಅಥವಾ ಭಾವಲಿಂಗಿ ಸಂತನ ಸಾಕ್ಷಾತ್ ಸಾನ್ನಿಧ್ಯ ದೊರಕಬೇಕಾದ್ರೆ ಅದೊಂದು ಧನ್ಯ ಭಾಗ್ಯ ಬೇಕು. ಏಕ ಅನುಭವ ಸಂಪನ್ನ ಆತ್ಮನು ಹೇಗಿದ್ದಾನೆ? ಏಕ ಜ್ಞಾಯಕ ಭಾವ ನಿರ್ಭರ ಮಹಾಸ್ವಾದಂ ಸಮಾಸದಯನ್. ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯ, ಅದರಲ್ಲಿ ಅತ್ಯಂತ ಮಗ್ನತೆಯು, ಹೊರಗೆ ಬರೋದನೇ ಇಲ್ಲ. ಯಾಕೆ ಅಂತಂದ್ರೆ ಹೊರಗೆ ಇದ್ದುಕೊಂಡು ನೋಡಿದ್ದೇ ಇದೆಲ್ಲ ಅನಂತ ಕಾಲ ನೋಡಿದ್ದೇ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಅತ್ಯಂತ ಸೌಖ್ಯ ಇದೆ ಒಳಗಡೆ. ಎರಡೂ ಕಾರಣ. ಒಂದು ಹೊರಗಿಂದನ್ನ ಅನಾದಿ ಕಾಲದಿಂದ ನೋಡಿದ್ದೇ ಇದೆ, ನೋಡಿದ್ದೇ ಇದೆ, ನೋಡಿದ್ದಿದೆ. ಇನ್ನೇನು ಮತ್ತೆ ಅಲ್ಲಿ ಬರೋದ ನೋಡೋದ? ಇಲ್ಲೇನಿದೆ? ಅದಕ್ಕೆ ಪ್ರತಿಯಾಗಿ ಏನು ಬೇಕಿತ್ತೋ ಅದಕ್ಕಿಂತ ಬಹಳಷ್ಟು 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 ಅಧಿಕ ಸುಖ ಇದೆ. ಅಂದಮೇಲೆ ಅವನು ಹೊರಗ ಬರೋದನೇ ಇಲ್ಲ. ಅತ್ಯಂತ ಮಗ್ನತೆಯು, ಅದರಲ್ಲಿ ಅತ್ಯಂತ ಮಗ್ನತೆಯು, ಅದರಿಂದ ಆಗಿರುವಂಥ ಅನಾಕುಲ ಲಕ್ಷಣದ ಸೌಖ್ಯವು, ಅದನ್ನು ಆಸ್ವಾದಿಸುತ್ತಾ ಇದ್ದಾನೆ. ಮತ್ತೆ ಹೇಗಿದ್ದಾನೆ? ದ್ವಂದ್ವಮಯಂ ಸ್ವಾದಂ ವಿಧಾತು ಅಸಹ. ದ್ವಂದ್ವಮಯಂ ಕರ್ಮದ ಸಂಯೋಗದಿಂದ ಆಗಿರುವಂಥ ವಿಕಲ್ಪ ರೂಪದ ಆಕುಲತೆಯ ರೂಪವನ್ನು ಸ್ವಾದಂ ಅಜ್ಞಾನಿ ಜನರೂ ಸುಖವೆಂದು ಮನ್ನಿಸುತ್ತಾರೆ. ಆದರೆ ಅದು ದುಃಖ ರೂಪವಿದೆ. ದ್ವಂದ್ವಮಯಂ, ದ್ವಂದ್ವಮಯಂ ಕರ್ಮದ ಸಂಯೋಗದಿಂದ. ಸಂಯೋಗ ಯಾರಿಗಾಗಿದೆ? ಜೀವನಿಗಾಗಿದೆ. ಜೀವನಿಗೆ ಅದೇನಿದೆ? ಸಂಯೋಗ ಮಾತ್ರ ಇದೆ. ಸಂಯೋಗ, ಕರ್ಮದ ಸಂಯೋಗದಿಂದ ಆಗಿರುವಂಥ ವಿಕಲ್ಪ ರೂಪದ ಆಕುಲತೆಯ ರೂಪವನ್ನು, ಸುಖವನ್ನು ಅನ್ಲಿಲ್ರಿ. ಅವರು ಸುಖ ಅಂಥೇಳಿ ತಿಳಿತಾರೆ, ಆ ಮಾತು ಬೇರೆ. ಅದೇನಿದೆ? ಆಕುಲತೆಯ ರೂಪ ಇದೆ. ಯಾಕ? ದ್ವಂದ್ವ, ಎರಡು ಕೂಡಿದ್ದು ಅದಾವಲ್ಲಿ, ಎರಡೂ ವಿಜಾತಿ ಅದಾವ. ಅಂದಮೇಲೆ ಏನಾಗೋದಲ್ಲಿ? ಆಕುಲತೆನ ಆಗೋದಿರಲಿ. ಅರೆ, ವಿರುದ್ಧ ಸ್ವಭಾವಿ ಅವನಾದರೂ ವ್ಯಕ್ತಿಯ ಜೊತೆಗೆ ಇರಬೇಕಾದಂಥ ಪ್ರಸಂಗ ಬಂದ ನಂತರ ಆನಂದ ಆಗ್ತಿದೆ, ಆಕುಲತೆ ಆಗ್ತಿದೆ. ಪ್ರತ್ಯಕ್ಷ ಶತ್ರುತ್ವವನ್ನು ಸಾಧಿಸ್ತಾ ಇರುವಂಥ ವ್ಯಕ್ತಿಯ ಜೊತೆಗೆ ಅವ ಯಾವ ಬೇಕಾದರೆ ಸಂಬಂಧಿ ಇರಲಿ, ಸಹೋದರ ಇರಲಿ, ಅಥವಾ ಜನ್ಮದಾತನೇ ಇರಲ್ರಿ, ಅವನ ಸಂಯೋಗದೊಳಗ, ಅವನ ಜೊತೆ ಇರುವ ವೇಳೆದೊಳಗ ಸುಖ ಆಗ್ತಿದೆ ಅಂದ್ರೆ ದುಃಖ, ಆಕುಲತೆ 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 ಆಗ್ತಿದೆ. ಏನಾಗ್ತಿದೆ? ಹಾಗಾದ್ರೆ ಇಲ್ಲಿನೂ ವಿರುದ್ಧ ಸ್ವಭಾವತೆ ಇದೆಯಲ್ಲ. ಕರ್ಮ ಮತ್ತು ಜೀವ ವಿರುದ್ಧ ಸ್ವಭಾವಿ ಅದಾವೇನ? ಏಕ ಸ್ವಭಾವಿ ಅದಾವ್ರಿ. ವಿರುದ್ಧ. ಜೀವ ಚೈತನ್ಯ ಸ್ವಭಾವಿ ಇದೆ, ಕರ್ಮ ಜಡ ಸ್ವಭಾವಿ ಇದೆ, ಕರ್ಮ ವಿಕೃತ ಇದೆ, ಜೀವ ಜ್ಞಾನ ಮತ್ತು ಆನಂದದ ಸಾಗರ ಇದ್ದಾನೆ. ಹಾಗಾದರೆ ಅವೆರಡೂ ಕೂಡಿದ ನಂತರ ಏನಾಗೋದ? ನೀರು ಇದೆ ರೀ, ಶೀತಲ. ಸುಣ್ಣದ ಕಲ್ಲು ಇದೆ ರೀ, ಅದರ ಮೇಲೆ ತಣ್ಣೀರು ಹಾಕಿದ್ರೆ ಏನಾಗ್ತಿದೆ ರೀ? ಏನಾಗ್ತಿದೆ? ಯಾರಿಗೂ ಗೊತ್ತಿಲ್ಲ. ಸುಣ್ಣದ ಕಲ್ಲು ಎಂಥ ಉದಾರ ದೃಷ್ಟಿ ಇದೆ. ಕುದೀತಿದೆ ರೀ. ಸುಣ್ಣದ ಕಲ್ಲ, ಸುಣ್ಣದ ಕಲ್ಲ ಇರ್ತಾವ, ಅದರ ಮೇಲೆ ತಣ್ಣೀರು ಹಾಕಿದ್ರೆ ಅದು ಕುದೀತಿದೆ.
ನೀವೇನು ಹೇಳಬೇಡ್ರಿ. ಕುದೀತಿದೆ, ಬಿಸಿ ಆಗ್ತಿದೆ ರೀ. ಇಲ್ಲಿ ದ್ವಂದ್ವ ಅದೇ. ಆತ್ಮನ ಸ್ವಭಾವ ಶೀತಲ ಇದೆ, ಆದ್ರೆ ಕರ್ಮದ ಸಂಯೋಗ ಆಯಿತು ಅಂತಂದ್ರೆ ಏನಾಗ್ತಿದೆ ರೀ? ಆಕುಲ ವ್ಯಾಕುಲ ಆಗ್ತಿದೆ. ದ್ವಂದ್ವ ಏನು ಹೇಳಿದ್ರೆ ಆಚಾರ್ಯ ಭಗವಂತರ ಆ ಶಬ್ದದೊಳಗೆ ಏನಿದೆ? ದ್ವಂದ್ವ. ದ್ವಂದ್ವಮಯಂ ಸ್ವಾದಂ ವಿಧಾತು ಅಸಹ. ನಡೀರಿ ಪೂರ ಓದೋನು. ದ್ವಂದ್ವಮಯಂ ಕರ್ಮದ ಸಂಯೋಗದಿಂದ ಆಗಿರುವಂತಹ ವಿಕಲ್ಪ ರೂಪದ ಆಕುಲತೆಯ ರೂಪವನ್ನು, ಆಕುಲತೆಯ ರೂಪವನ್ನು ಸುಖ ಅಂತನ್ರಿ ಇವ. ಆಕುಲತೆಯ ರೂಪ ಶರೀರ ಸಬಲ ಇರುವ ವೇಳೆದೊಳಗೆ, ಸುಂದರ ಇರುವ ವೇಳೆದೊಳಗೆ ಆ ಜೀವ ಆಕುಲದನ್ನೇ ಶಾಂತ ನಿರಾಕುಲದನ್ರಿ. ಅಭಿಮಾನದೊಳಗೆ ಗರ್ವದೊಳಗೆ ಮೆರಿತಾ ಇದ್ದಾನೆ, ಅವನು ಒಳಗಡೆ ಎಷ್ಟು ಆಕುಲ ವ್ಯಾಕುಲ. ಸನತ್ ಕುಮಾರ್ ಚಕ್ರವರ್ತಿಯ ಮಾತು ಬಂತಲ್ಲ, ತನ್ನನ್ನು ಸುಂದರ ಅಂಥೇಳಿ, ಇನ್ನೂ ಸುಂದರ ಅಂಥೇಳಿ ತೋರಿಸಿಕೊಳ್ಬೇಕು ಅಂಥೇಳಿ ಪ್ರಯತ್ನ ಮಾಡಿದ. ಆ ಪ್ರಯತ್ನ ರೂಪದ ಪರಿಣಾಮ ಹೇಗಿದೆ? ಆಕುಲತಾ ರೂಪ ಇದೆ, ಶಾಂತ ಇದೆ ರೀ. ಒಳ್ಳೊಳ್ಳೆ ವಸ್ತ್ರ ಆಭರಣ ಸಿಕ್ಕಿದು ರೀ, ಅವುಗಳನ್ನು ಪರಿಧಾರಣೆ ಮಾಡುವ ವೇಳೆದೊಳಗೆ ಆಕುಲತೆ ಇದೆ, ಶಾಂತ ಇದೆ ರೀ. ಅದಕ್ಕೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವ ವೇಳೆದೊಳಗ ಶಾಂತಿನಾಥ ಮಂದಿರದೊಳಗೆ ಹೋಗಿ, ನಿನಗೆ ರಸಮೊಂದು ಶಾಂತಮೇ ಜಿನೇಂದ್ರ, ನಿನಗೊಂದು ಶಾಂತ ರಸ, ಆ ರಸಮಂ, ಆ ರಸದೊಳಗೆ ನಾನು ಮುಳುಗಿರುವ ಹಾಗೆ, ಉಳಿದ ಏನನ್ನೂ ಲಕ್ಷ್ಯದೊಳಗೆ ತಂದುಕೊಳ್ಳದೆ ಇರುವ ಹಾಗೆ ನನ್ನ ಮೇಲೆ ಕೃಪೆ ಮಾಡು. ನಿನಗೆ ರಸಮೊಂದು ಶಾಂತಮೇ ಜಿನೇಂದ್ರ. ಅದು ಒಂದೇ ಶಾಂತ ರಸ ಇದೆ ರೀ, ಅದು ಒಂದೇ ಶಾಂತಿ ಇದೆ. ಯಾವುದು? ಆ ನಿರ್ವಿಕಲ್ಪ ಚೇತನ ದ್ರವ್ಯದೊಳಗ ಅತ್ಯಂತ ಮಗ್ನಾಗಿದ್ರನ ಅಲ್ಲಿ ಶಾಂತಿ ಇದೆ. ಇಲ್ದಿದ್ರ ಅಷ್ಟು ಟೈಮ್ ಇಷ್ಟ ಆಯ್ತು, ಇನ್ನ ಇಷ್ಟು ಮಾಡೋದಿದೆ, ಇನ್ನ ಇಷ್ಟು ಟೈಮ್ ಬೇಕಾಗ್ತದೆ. ಎಷ್ಟು ಆಕುಲತೆ! ಅರೇ, ಅತ್ಯಂತ ಮನವಾಂಛಿತ ಭೋಗಗಳನ್ನ ಭೋಗಿಸುವ ಸಮಯದೊಳಗೂ ಕೂಡ ಶಾಂತಿ ಇಲ್ಲ, ಸುಖ ಇಲ್ಲ ರೀ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಆಕುಲ ವಿಕಲ್ಪ ರೂಪದ ಆಕುಲತೆಯ ರೂಪವನ್ನು, ತನ್ನ ರೂಪ ಎಂಥದ್ದಿದೆ? ವಿಕಲ್ಪ ರೂಪ ಆಗಿದೆ, ಆಕುಲತೆಯ ರೂಪ ಆಗಿದೆ. ಆ ಆಕುಲತೆಯ ರೂಪವನ್ನ ಏನ್ ಮಾಡ್ತಾರೆ ಇವರ? ಅಜ್ಞಾನಿ ಜನರು ಸುಖವೆಂದು ಮನ್ನಿಸುತ್ತಾರೆ. ಅಜ್ಞಾನಿ ಜನರು ಆ ಆಕುಲತೆಯ ರೂಪ ಇದೆಯಲ್ಲ, ಯಾವುದು? ಕರ್ಮದ ಸಂಯೋಗದಿಂದ ಆಗಿರುವಂತ ವಿಕಲ್ಪ ರೂಪದ ಏನು ಆಕುಲತೆ ಇದೆಯಲ್ಲ, ಆ ಆಕುಲತೆಯ ತನ್ನ ರೂಪವನ್ನೇ ಸುಖ ಅಂತೇಳಿ ಮನ್ನಿಸ್ತಾರೆ. ಅಂಥೇಳಿನ ಅದು ಸುಖ ಅಲ್ಲ ಅಂಥೇಳಿ ತೋರಿಸಿಕೊಡುವ ಸಲುವಾಗಿ ಆ ಸಂಯೋಗದೊಳಗೆ ಬದಲಾವಣೆ ಆಗ್ತಿದೆ. ಆದರೆ ಇವು ಅದನ್ನು ನಂಬುವುದನ್ನು ಇಲ್ಲ. ಆಕುಲತೆಯ ವಿಕಲ್ಪ ರೂಪದ ಆಕುಲತೆಯ ರೂಪವನ್ನು ಅಜ್ಞಾನಿ ಜನರು ಸುಖವೆಂದು ಮನ್ನಿಸುತ್ತಾರೆ, ಆದರೆ ಅದು ದುಃಖ ರೂಪವಿದೆ. ಅಂಥ ಆ ಇಂದ್ರಿಯ ಜನಿತ ಸುಖವನ್ನು, ಅಂಥ ಆ ಇಂದ್ರಿಯ ವಿಷಯ ಜನಿತ ಸುಖವನ್ನು, ಇಂದ್ರಿಯ ವಿಷಯ ಅಂದ್ರೆ ಇಂದ್ರಿಯಗಳಿಗೆ ಇಷ್ಟ ಆಗುವಂಥ ಪದಾರ್ಥದ ಅವಸ್ಥೆ, ಇಂದ್ರಿಯ ವಿಷಯಜನಿತ ಸುಖವನ್ನು ವಿಧಾತುಂ ಅಂಗೀಕಾರ ಮಾಡುವಲ್ಲಿ ಅಸಮರ್ಥನಿದ್ದಾನೆ. ಭಾವಾರ್ಥವು ಹೀಗಿದೆ: ವಿಷಯ ಕಷಾಯಗಳನ್ನು ದುಃಖ ರೂಪವೆಂದು ತಿಳಿಯುತ್ತಾನೆ. ಯಾರ?
ಅನುಭವ ಸಂಪನ್ನ ಜೀವರೇ. ಅದನ್ನು ಸಹನೆ ಮಾಡುವುದರೊಳಗ ಅವ ಅಸಮರ್ಥದನ್ರಿ ಅಂಥೇಳಿ ಅದರಲ್ಲೇ ಬರುವುದಿಲ್ರಿ. ಅವ ಅಲ್ಲೇ ಮಗ್ನಾಗಿ ಉಳಿತಂತೆ. ಎಲ್ಲಿ? ನಿರ್ವಿಕಲ್ಪವಿರುವಂಥ ಆ ಚೇತನ ದ್ರವ್ಯದೊಳಗ ಅತ್ಯಂತ ಮಗ್ನಾಗಿ ಉಳಿತಾನೆ. ಯಾಕೆ ಅಂದ್ರ ಹೊರಗೆ ಬಂದ ಅಂತಂದ್ರೆ ಕರ್ಮದ ಸಂಯೋಗದಿಂದ ದ್ವಂದ್ವಮಯತೆ ಆಗ್ತಿದೆ. ಏನ? ಆ ನಿರ್ವಿಕಲ್ಪ ಸ್ವಭಾವದಿಂದ ಬಿಡುಗಡೆ ಆಗಿ ಈ ವಿಕಲ್ಪ ರೂಪದಿಂದ ಪರಿಣಮಿಸಬೇಕಾಗ್ತದೆ. ಅಜ್ಞಾನಿ ಜನರು ಏನು ಮಾಡ್ತಾರೋ, ಕರ್ಮದ ಸಂಯೋಗದಿಂದ ಆಗಿರುವಂಥ ವಿಕಲ್ಪ ರೂಪದ ಯಾವ ಆಕುಲತೆಯ ರೂಪ ಇದೆಯಲ್ಲ, ರೂಪ ಅರ್ಥಾತ್ ತನ್ನ ಪರ್ಯಾಯರೇ, ತನ್ನ ಚೈತನ್ಯ ಆ ಸಮಯದೊಳಗೆ ಹೇಗಾಗಿದೆ? ಆಕುಲತೆಯ ರೂಪ ಆಗಿದೆ. ಯಾಕೆ? ವಿಕಲ್ಪದಿಂದ. ವಿಕಲ್ಪ ಯಾಕೆ? ಕರ್ಮದ ಸಂಯೋಗದಿಂದ. ಅದರ ಆ ತನ್ನ ರೂಪವನ್ನೇ ಸುಖ ಅಂತ ಹೇಳಿ ತಿಳಿತಾರೆ. ಯಾವ ತನ್ನ ರೂಪವನ್ನ? ಕರ್ಮದ ಸಂಯೋಗದಿಂದ ಆಗಿರುವಂಥ ವಿಕಲ್ಪ ರೂಪ ಯಾವ ಆಕುಲತೆಯ ರೂಪ ಇದೆಯಲ್ಲ, ಇದರ ದಿನ ವಿಶೇಷ ಚರ್ಚೆ ಆಗಲಿಕ್ಕೆ ಬೇಕು. ವಿಕಲ್ಪ ರೂಪ ಯಾವ ಆಕುಲತೆಯ ರೂಪ ಇದೆಯಲ್ಲ, ಅದನ್ನ ಸುಖ ಅಂತ ಹೇಳಿ ತಿಳಿತಾರೆ ಅಜ್ಞಾನಿ ಜನರ. ಆದ್ರೆ ಅದು ದುಃಖ ಇದೆ ಅಂತ ಹೇಳಿ ಹೇಳ್ತಾರೆ. ದುಃಖ ಇದೆ ಯಾರಿಗೆ? ಯಾರಿಗೆ ದುಃಖ ಇದೆ? ವಾಸ್ತವದಲ್ಲಿ ದುಃಖ ಇದೆ. ಅದು ವಾಸ್ತವದಲ್ಲಿ ದುಃಖ ಇರುವುದರಿಂದ ಜ್ಞಾನಿ ಜನರ ಅದನ್ನು ಭೋಗಿಸುವುದರಲ್ಲಿ ಸಾಮರ್ಥ್ಯ ಇಲ್ಲ, ಅಸಮರ್ಥ. ಸಾಮರ್ಥ್ಯ ಯಾರಿಗಿದೆ ರೀ? ಅಜ್ಞಾನಿಗೆ ಕೂಡ ಬಹಳಷ್ಟು ಸಾಮರ್ಥ್ಯ ಇದೆ. ಅವರು ಯಾವುದನ್ನ ನನ್ನ ಕಡೆಯಿಂದ ಆಗೋದಿಲ್ಲಪ್ಪ ಅಂಥೇಳಿ ಬಿಟ್ಟು ಕೊಟ್ಟರು, ನೋಡ್ಲಿಲ್ಲ ಕೂಡ ಅದರ ಕಡೆಗೆ, ಅದನ್ನು ಆನಂದದಿಂದ ಬರಮಾಡಿಕೊಳ್ತಾ ಇದ್ದೇವಲ್ಲ ನಾವು. ನಮ್ಮ ಸಾಮರ್ಥ್ಯ ಎಷ್ಟ್ರಿ? ಅದಕ್ಕೆ ಗುಣಭದ್ರಾಚಾರ್ಯ ಹೇಳಿದ್ರೆ ಆತ್ಮಾನುಶಾಸನದೊಳಗೆ, ಯಾವ ತೀರ್ಥಂಕರರಂಥ ಮಹಾಪುರುಷರು ಕೂಡ ಈ ಸಂಸಾರಕ್ಕೆ ಭಯ ಪಟ್ಕೊಂಡು ಹೊರಟು ಹೋದ್ರು, ಆ ಸಂಸಾರದಲ್ಲಿ ನೀನು ಅತ್ಯಂತ ಧೈರ್ಯದಿಂದ ನಿಂತುಕೊಂಡಿದೆಯಲ್ಲಪ್ಪ, ಮೆಚ್ಚಬೇಕಾದದ್ದು ನೀನು. ಯಾರು ಮೆಚ್ಚವ್ರ? ಜ್ಞಾನಿಗಳೇ ಮೆಚ್ಚದರ್ರೆ ನಮ್ಮನ್ನು. ಅದು ನಿನಗ ಸಾಧ್ಯದೆಯಪ್ಪ, ನೀನ ಮಾಡಂತ. ನನ್ನ ಕಡೆಯಿಂದ ಸಾಧ್ಯ. ಸಾಮರ್ಥ್ಯ ಇಲ್ಲ ನನ್ನಲ್ಲಿ.